ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಒಂದು ಕಡೆ ಭಾರತ ಪಾಕಿಸ್ತಾನದ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳಲಿಕ್ಕೆ ತುದಿಗಾಲಲ್ಲಿ ನಿಂತು ಬಿಟ್ಟಿದೆ. ಪೆಹಲ್ಗಾಮ್ನ ಬಳಿ ಆದಂತ ಹತ್ಯಾಕಾಂಡದ ವಿರುದ್ಧವಾಗಿ ಭಾರತ ಏನಾದರೂ ಮಾಡಿ ಪಾಕಿಸ್ತಾನವನ್ನು ಬಡಿಲೇಬೇಕೆನ್ನುವ ಹಠಕ್ಕೆ ಬಿದ್ದರೆ, ಮತ್ತೊಂದು ಕಡೆ ಪಾಕಿಸ್ತಾನ ಭಾರತ ವಿರುದ್ಧ ಯುದ್ಧ ಮಾಡ್ಲಾ ಬೇಡವಾ ಎನ್ನುವ ಒಂದು ಗೊಂದಲಕ್ಕೆ ಕೂಡ ಬಿದ್ದಂತಿದೆ. ಈ ನಡುವೆ ಪಾಕಿಸ್ತಾನದ ಪರವಾಗಿ ಯಾವ ರಾಷ್ಟ್ರವೂ ಕೂಡ ಬೆಂಬಲಕ್ಕೆ ನಿಂತಿರಲಿಲ್ಲ. ಆದರೆ ಕಳೆದ 2 ದಿನಗಳಿಂದ ದೊಡ್ಡ ಸುದ್ದಿಯಾಗಿತ್ತು. ಅದೇನೆಂದ್ರೆ, ಚೀನಾ ಮತ್ತು ಟರ್ಕಿ ದೇಶಗಳು ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿವೆ. ಅದರಲ್ಲೂ ಟರ್ಕಿ ಈಗಾಗಲೇ 6 ವಿಮಾನಗಳನ್ನ ಪಾಕಿಸ್ತಾನದ ಲಾಹೋರ್ ಆಗಿರ್ಬೋದು, ರಾವಲ್ಪಿಂಡಿ ಆಗಿರ್ಬೋದು, ಕರಾಚಿ ಆಗಿರ್ಬೋದು, ಪೇಶಾವರ್ ಆಗಿರ್ಬೋದು, ಹೀಗೆ ಅನೇಕ ವಿಮಾನ ನಿಲ್ದಾಣದಲ್ಲಿ ತನ್ನ ಫ್ಲೈಟ್ ಅನ್ನು ಬಂದು ನಿಲ್ಲಿಸಿದೆ. ಶಸ್ತ್ರಾಸ್ತ್ರಗಳನ್ನು ತಂದು ನಿಲ್ಲಿಸಿದೆ. ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿದೆ. C-130 ಹರ್ಕ್ಯುಲಸ್ ಎನ್ನುವಂಥ ವಿಮಾನ ಕೂಡ ಪಾಕಿಸ್ತಾನದ ಬಂದು ಲ್ಯಾಂಡ್ ಆಗಿದೆ. ಈ ಮುಖಾಂತರ ಪಾಕಿಸ್ತಾನಕ್ಕೆ ಟರ್ಕಿ ಎನ್ನುವ ಕುತಂತ್ರಿ ದೇಶ ಸಪೋರ್ಟ್ ಮಾಡ್ತದೆ ಎನ್ನುವ ಸುದ್ದಿ ಕೂಡ ಹರಿದಾಡಿತ್ತು. ಆದರೆ ಇದೀಗ ಟರ್ಕಿ ದೇಶ ಉಲ್ಟಾ ಹೊಡೆದು ಬಿಟ್ಟಿದೆ. ಟರ್ಕಿ ಅಧಿಕೃತವಾಗಿ ಉಲ್ಟಾ ಹೊಡೆಯುವ ಮುಖಾಂತರ ಇದೀಗ ಪಾಕಿಸ್ತಾನದ ವಿರುದ್ಧ ಆಗ್ತಾ ಇರುವಂತಹ ಪಾಕಿಸ್ತಾನದ ವಿಷಯದಲ್ಲಿ ಆಗ್ತಾ ಇರುವಂತಹ ವಿಷಯಕ್ಕೆ ದೊಡ್ಡ ಗೊಂದಲಕ್ಕೆ ಒಂದು ಟ್ವಿಸ್ಟ್ ಅನ್ನು ಕೊಟ್ಬಿಟ್ಟಿದೆ. ಹಾಗಾದ್ರೆ ಟರ್ಕಿ ತನ್ನ ಹೇಳಿಕೆಯಲ್ಲಿ ಹೇಳಿದ್ದೇನು, ಪಾಕಿಸ್ತಾನದ ಪರವಾಗಿ ನಿಂತ ವಿರೋಧವಾಗಿ ನಿಂತ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಕಳೆದ 1 ವಾರದಿಂದ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡಲೇಬೇಕು ಎನ್ನುವ ಹಂತದಲ್ಲಿ ಪೂರ್ವ ತಯಾರಿಯನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಸಿಂಧು ನದಿ ಒಪ್ಪಂದವನ್ನು ರದ್ದು ಮಾಡಿತು. ಜೊತೆಗೆ ಹೇಳದೆ ಉರಿ ಡ್ಯಾಮ್ನಲ್ಲಿ ಇರುವಂತಹ ಜೇಲಂ ನದಿಯ ನೀರನ್ನ ಮುಜಫರಾಬಾದ್ ನಗರಕ್ಕೆ ಬಿಟ್ಟು ಅಕ್ಷರಶಃ ಮುಜಫರಾಬಾದ್ ನಗರವನ್ನ ಮುಳುಗಿಸ್ಬಿಡ್ತು. ಜೊತೆಗೆ ಪಾಕಿಸ್ತಾನ ಕೂಡ ಆ ನಗರದಲ್ಲಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿತ್ತು. ಈ ನಡುವೆ 105 ದೇಶಗಳು ಭಾರತ ಪರವಾಗಿ ನಿಂತರೆ ಕೇವಲ 2 ದೇಶ ಮಾತ್ರ, ಅಂದ್ರೆ ಚೀನಾ ಜೊತೆಗೆ ಟರ್ಕಿ ದೇಶಗಳು ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿವೆ ಎನ್ನುವ ಸುದ್ದಿ ಕೂಡ ಹರಿದಾಡಿತ್ತು. ಆದರೆ ಚೀನಾ ಪಾಕಿಸ್ತಾನದ ಪರವಾಗಿ ನಿಂತಿರಲಿಲ್ಲ. ಅದು ನ್ಯೂಟ್ರಲ್ ಏಜೆನ್ಸಿಯಾಗಿ ತಾನು ತನಿಖೆಯನ್ನು ಮಾಡ್ತೇನೆ ಎನ್ನುವ ಒಂದು ಬೆಂಬಲವನ್ನು ಮಾತ್ರ ಸೂಚನೆ ಮಾಡಿತ್ತು. ಹಾಗಾಗಿ ಏನೋ ಚೀನಾ ತನ್ನ ಸೇನೆಯನ್ನು ಕಳಿಸುತ್ತೆ ಎನ್ನುವ ಗೊಂದಲ ಅಂತೂ ಇರಲಿಲ್ಲ. ಆದರೆ ನಿನ್ನೆ ಮೊನ್ನೆ ಸುಳಿದಾಡ್ದಂಥ ಒಂದು ಸುದ್ದಿ ಇದೆಯಲ್ಲ, ಅದೇನಂದ್ರೆ ಟರ್ಕಿ ತನ್ನ 5 ವಿಮಾನಗಳನ್ನ C-130 ಹರ್ಕ್ಯುಲಸ್ ಎನ್ನುವ ವಿಮಾನಗಳನ್ನ, ಅಂದ್ರೆ ಯುದ್ಧ ವಿಮಾನಗಳನ್ನ ಪಾಕಿಸ್ತಾನದ 5 ಸೇನಾ ನೆಲೆಗೆ ಕಳಿಸಿ ಯುದ್ಧ ಶಸ್ತ್ರೋಪಕರಣಗಳನ್ನ ಕಳಿಸಿತ್ತು ಎನ್ನುವ ಒಂದು ಸುದ್ದಿ ಹರಿದಾಡಿತ್ತು. ಅದಾದ ನಂತರ ಭಾರತ ಕೂಡ ಟರ್ಕಿ ವಿರುದ್ಧ ತಿರುಗಿ ಬೀಳುವಂತ, ಆಕ್ರೋಶ ಮಾಡುವಂತ ಒಂದು ಸನ್ನಿವೇಶ ಕೂಡ ಸೃಷ್ಟಿಯಾಗಿದೆ. ಯಾಕಂದ್ರೆ ಕಳೆದ ವರ್ಷ ಟರ್ಕಿಯಲ್ಲಿ ಅತ್ಯಂತ ದೊಡ್ಡ ಭೂಕಂಪವಾದಾಗ ಸರಿಸುಮಾರು 25,000 ಜನರು ಮರಣವನ್ನಪ್ಪಿದಾಗ ಆ ಸಂಖ್ಯೆ ಇನ್ನೂ ಜಾಸ್ತಿ ಆಗುವಂತ ಹಂತಕ್ಕೆ ಹೋದಾಗ ಭಾರತ ಆಪರೇಷನ್ ದೋಸ್ತ್ ಎನ್ನುವ ಹೆಸರಿನಲ್ಲಿ 4 ಯುದ್ಧ ವಿಮಾನಗಳನ್ನ ಕಳಿಸಿ ಅಲ್ಲಿ ರೆಸ್ಕ್ಯೂ ಆಪರೇಷನ್ ಮಾಡಿತ್ತು. ಜೊತೆಗೆ ಲಕ್ಷಾಂತರ ಜೀವವನ್ನ ಉಳಿಸಿ ಅವರಿಗೆ ಬೇಕಾದಂತೆ ಮೆಡಿಸಿನ್ ಆಗಿರ್ಬೋದು, ಫುಡ್ ಕಿಟ್ ಆಗಿರ್ಬೋದು, ಜೊತೆಗೆ ಅಂದ್ರೆ ಪ್ರೈಮರಿ ಸೌಲಭ್ಯವನ್ನ ಒದಗಿಸಿ ಟರ್ಕಿಯ ಹೆಲ್ಪಿಗೆ ಬಂದಿತ್ತು. ಆದರೆ ನಿನ್ನೆ ಮೊನ್ನೆ ನಡೆದಂತ ಒಂದು ಬೆಳವಣಿಗೆ ಇದೆಯಲ್ಲ, ಟರ್ಕಿ ದೇಶ ತನ್ನ 5-6 ಯುದ್ಧ ವಿಮಾನಗಳನ್ನ ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ತು. ಆ ಮುಖಾಂತರ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತು. ಜೊತೆಗೆ ಈಗ ಅನೇಕ ಊಹಾಪೋಹಗಳು ಸುದ್ದಿ ಮಾಧ್ಯಮದಲ್ಲಿ ಹರಿದಾಡಿತ್ತು. ಜೊತೆಗೆ ಅನೇಕ ಫೋಟೋಗಳು ಕೂಡ ರಿಲೀಸ್ ಆಗಿದ್ವು. ಆದರೆ ಇದೀಗ ಪಾಕಿಸ್ತಾನದ ವಿರುದ್ಧವಾಗಿ ಟರ್ಕಿ ಸೆಟ್ ಹೊಡೆದ್ಬಿಟ್ಟಿದೆ. ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಪರವಾಗಿ ನಿಂತಿಲ್ಲ. ಹತ್ಯಾಕಾಂಡವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಯುದ್ಧ ವಿಮಾನಗಳನ್ನ ಪಾಕಿಸ್ತಾನದ ಬೆಂಬಲವಾಗಿ ಕೊಟ್ಟಿಲ್ಲ, ಅಲ್ಲಿ ಕಳಿಸಿಲ್ಲ. ಆದ್ರೆ ಒಂದಂತೂ ಸತ್ಯ, ಅಂದ್ರೆ ನಾವು ನಮ್ಮ ಸರಕು ವಿಮಾನಗಳು ಬೇರೆ ದೇಶಗಳಿಗೆ ಹೋಗುವ ಮಾರ್ಗವಾಗಿ ಕರಾಚಿಯಲ್ಲಿ ಅವಕ್ಕೆ ಇಂಧನ ಬೇಕಾದ ಸಲುವಾಗಿ ಅಲ್ಲಿ ಇಳಿಸಿ ಇಂಧನವನ್ನ ತುಂಬಿಸಿಕೊಂಡು ಮತ್ತೆ ನಾವು ಬೇರೆ ದೇಶಗಳಿಗೆ ಹೋಗಿದ್ದೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ನಾವು ಯುದ್ಧ ವಿಮಾನಗಳನ್ನ ಪಾಕಿಸ್ತಾನಕ್ಕೆ ಕಳಿಸಿ ಪಾಕಿಸ್ತಾನದ ಪರವಾಗಿ ನಿಂತಿಲ್ಲ ಎನ್ನುವ ಸ್ಪಷ್ಟನೆಯನ್ನು ಕೊಟ್ಟು, ಇಲ್ಲಿಯ ತನಕ ನಮ್ಮ ಅಧಿಕೃತ ಸಂಸ್ಥೆಗಳು ಸುದ್ದಿ ಮಾಡೋ ತನಕ ಅಧಿಕೃತ ಸಂಸ್ಥೆಗಳು ನಮ್ಮ ಅಧೀನದಲ್ಲಿರುವ ಸಂಸ್ಥೆಗಳು ಆ ಹೇಳಿಕೆಯನ್ನು ಬಿಡುಗಡೆ ಮಾಡುವ ತನಕ ಯಾವ ಊಹಾಪೋಹಗಳಿಗೂ ಕೂಡ ತಾವು ತಲೆ ಕೊಡಬಾರದು ಎನ್ನುವ ದೃಷ್ಟಿಯಲ್ಲಿ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಜೊತೆಗೆ ಆ ವಿಮಾನಗಳು ಸರಕು ಸಾಗಾಟ ಮಾಡುವಂತ ವಿಮಾನಗಳೇ ಎನ್ನುವ ಫೋಟೋ ಕೂಡ ಬಿಡುಗಡೆ ಮಾಡಿದೆ. ಯಾಕಂದ್ರೆ ಅನೇಕ ರೀತಿಯಲ್ಲಿ ಊಹಾಪೋಹಗಳು ಹರಿದಾಡ್ತಿದ್ವು. ಯಾಕಂದ್ರೆ ಅದು ಕ್ಲೋಸ್ ವಿಮಾನ ಆಗಿರೋದ್ರಿಂದ ಅಲ್ಲಿ ಯುದ್ಧ ವಿಮಾನಗಳು ಸರಕು ಅಂದ್ರೆ ಯುದ್ಧೋಪಕರಣಗಳನ್ನ ತಂದುಕೊಂಡು ಅಲ್ಲಿ ನಿಂತಿವೆ ಎನ್ನುವ ಒಂದು ಫೋಟೋ ಇತ್ತು. ಆದ್ರೆ ಇದೀಗ ಹೊಸ ಫೋಟೋವನ್ನು ರಿಲೀಸ್ ಮಾಡಿ ಅಲ್ಲಿ ಸರಕು ವಿಮಾನಗಳ ಫೋಟೋ, ಅಂದ್ರೆ ಅಲ್ಲಿ ಸರಕುಗಳಿರುತ್ತಲ್ಲ, ಬಾಕ್ಸ್ ಇರುತ್ತೆ, ಹಾಗೆ ಕ್ಲೋಸ್ ಡೋರ್ ಇರುತ್ತಲ್ಲ, ಹಾಗೆ ಅಂತ ಒಂದು ಫೋಟೋವನ್ನ ಈಗ ರಿಲೀಸ್ ಮಾಡಿ ನಾವು ಪಾಕಿಸ್ತಾನದಲ್ಲಿ ಇಳಿಸಿದಂತ ವಿಮಾನಗಳು ಅದು ಸರಕು ವಿಮಾನಗಳು ಆಗಿರುತ್ತೆ. ಅಲ್ಲಿ ನಮಗೆ ಇಂಧನದ ಅಗತ್ಯ ಇದ್ದರಿಂದ
ಕರಾಚಿಯಲ್ಲಿ, ರಾವಲ್ಪಿಂಡಿಯಲ್ಲಿ ನಾವು ಆ ವಿಮಾನಗಳನ್ನು ಇಳಿಸಿ ಇಂಧನವನ್ನು ತುಂಬಿಸಿಕೊಂಡು ಬೇರೆ ದೇಶಗಳಿಗೆ ಆ ಸರಕುಗಳನ್ನು ಕಳಿಸದೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಯುದ್ಧ ವಿಮಾನಗಳನ್ನ ಪಾಕಿಸ್ತಾನಕ್ಕೆ ಕಳಿಸಿ ಪಾಕಿಸ್ತಾನದ ಪರವಾಗಿ ನಿಲ್ಲುವಂತ ಪ್ರಶ್ನೆ ಇಲ್ಲ ಎನ್ನುವ ಒಂದು ಬಿಗ್ ಟ್ವಿಸ್ಟ್ ಇದೆಯಲ್ಲ, ಅದು ಈಗ ಹೊರಬಂದಿದೆ. ಈ ಮುಖಾಂತರ ಪಾಕಿಸ್ತಾನದ ಸುದ್ದಿ ಮಾಧ್ಯಮಗಳು ಸುಳ್ಳನ್ನು ಎಬ್ಬಿಸಿ ನಮ್ಮ ಪರವಾಗಿ ಟರ್ಕಿ ಇದೆ, ನಮ್ಮ ಪರವಾಗಿ ಚೀನಾ ಇದೆ, ನಮ್ಮ ಪರವಾಗಿ ಆ ದೇಶ ಇದೆ, ಹಾಗಾಗಿ ನಾವು ಪಾಕಿಸ್ತಾನಕ್ಕೆ ಭಾರತಕ್ಕೆ ಹೆದರೋದಿಲ್ಲ, ನಾವು ಯುದ್ಧ ಮಾಡ್ಲಿಕ್ಕೆ ರೆಡಿ ಇದ್ದೇವೆ, ನಾವು ನೀರನ್ನು ಬಿಡಲಿಲ್ಲ ಅಂದ್ರೆ ರಕ್ತ ಹೊರಿಸ್ತೇವೆ ಎನ್ನುವ ಈ ಕುತಂತ್ರ ಬುದ್ಧಿಯ ಹೇಳಿಕೆಗೆ ಈಗ ದೊಡ್ಡ ಪೆಟ್ಟು ಬಿದ್ದಂತಾಗಿದೆ. ಜೊತೆಗೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಭಾರತ ಟರ್ಕಿಗೆ ಮಾಡಿದಂಥ ಹೆಲ್ಪ್ ಈಗ ಟರ್ಕಿ ಮನದಲ್ಲಿಟ್ಕೊಂಡು, ಟರ್ಕಿ ಗಮನದಲ್ಲಿಟ್ಕೊಂಡು ಪಾಕಿಸ್ತಾನದ ವಿರುದ್ಧವಾಗಿ ಶೆಡ್ ಹೊಡೆದು ಇದೀಗ ಪಾಕಿಸ್ತಾನದ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದನ್ನು ನೋಡ್ತಾ ಇದ್ರೆ ಇದೀಗ ಪಾಕಿಸ್ತಾನ ಇಡೀ ಪ್ರಪಂಚದಲ್ಲಿ ಏಕಾಂಗಿ ಆಗಿಬಿಟ್ಟಿದೆ. ಚೀನಾ ಕೂಡ ಪಾಕಿಸ್ತಾನ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಲ್ಲ. ಯಾವಾಗ ಪಾಕಿಸ್ತಾನ, ರಷ್ಯಾ ಮತ್ತು ಚೀನಾದ ನೇತೃತ್ವದಲ್ಲಿ ಯಾರಾದ್ರೊಬ್ಬರು ಮುಂದೆ ಬಂದು ಈ ಘಟನೆಯನ್ನ ನ್ಯೂಟ್ರಲ್ ಎನ್ಕ್ವೈರಿ ಮಾಡಿ ಎನ್ನುವ ಒಂದು ಹೇಳಿಕೆಗೆ ಸ್ಪಂದಿಸಿದಂತ ಚೀನಾ ಓಕೆ ನಾವು ಬೇಕಾದ್ರೆ ಮಾಡ್ತೇವೆ ಎನ್ನುವ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದೇ ಹೊರತು ನಾವು ನಿಮ್ಗೆ ಸೇನೆಯನ್ನು ಕಳಿಸ್ತೀವಿ, ನೀವು ಯುದ್ಧ ಮಾಡಿ ಭಾರತ ವಿರುದ್ಧ ಎನ್ನುವಂತ ಹೇಳಿಕೆಯನ್ನು ಬಿಡುಗಡೆ ಮಾಡಲಿಲ್ಲ. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಕುತಂತ್ರಿ ಪಾಕಿಸ್ತಾನ ಇದೀಗ ಏಕಾಂಗಿ ಆಗ್ಬಿಟ್ಟಿದೆ. ಏನಾದ್ರೂ ಮತ್ತೆ ಅದು ಕಾಲ್ ಕೆರೆದು ಯುದ್ಧ ಮಾಡುವಂತ ಒಂದು ಗೋಜಿ ಹೋದ್ರೆ ಆ ಏಕಾಂಗಿ ಆಗಿರುವಂತ ಪಾಕಿಸ್ತಾನ ಇಡೀ ಭೂಪಟದಿಂದ ಸರ್ವನಾಶವಾಗುವಂತ ಅಥವಾ ಮರೆಯಾಗುವಂತ ಕಾಲ ಈಗ ದೂರ ಉಳಿದಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.